श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्च अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। ಅಧ್ಯಾತ್ಮ ಶ್ರೋತೃಗಳಿಗೆಲ್ಲ ಸ್ವಾಗತ. ಹಿಂದಿನ ಚಿಂತನೆಯಲ್ಲಿ ಪರೀಕ್ಷಿತ್ ಮಹಾರಾಜರ ಕಲಿನಿಗ್ರಹದ ವೃತ್ತಾಂತವನ್ನೆಲ್ಲ ನಾವು ಕೇಳಿ ತಿಳಿದಿದ್ದೇವೆ. ಅಲ್ಲಿಂದ ಮುಂದಿನ ಸಂಗತಿಯನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಪರೀಕ್ಷಿತ್ ಮಹಾರಾಜರು ಆ ದಿವಸ ಬೇಟೆಗೆ ಅಂತ ಕಾಡಿಗೆ ಬಂದಿದ್ದಾರೆ. ಮೃಗಗಳ ಬೆನ್ನು ಹತ್ತಿ ಬಹಳ ದೂರ ಅವರು ಧನುಷ್ಪಾಣಿಯಾಗಿ ಓಡಾಡಿ ಬಿಸಿಲ ಬೇಗೆಯಿಂದ ಬಳಲಿದ್ದಾರೆ, ದಣಿದಿದ್ದಾರೆ. ಹಸುವೆ ಬಾಯಾರಿಕೆಗಳ ಬಾಧೆ ಅವರಿಗೆ ಕಾಡ್ತಾ ಇದೆ. ಅಲ್ಲಿಯೇ ಸಮೀಪದಲ್ಲಿ ಶಮೀಕ ಋಷಿಗಳ ಆಶ್ರಮ ಕಾಣಿಸ್ತು. ಶಮೀಕ ಋಷಿಗಳು ಪರ್ಣಕುಟೀರದಲ್ಲಿ ಧ್ಯಾನದಲ್ಲಿ ಮೈ ಮರೆತಿದ್ದಾರೆ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯನ್ನು ತಲುಪಿದ್ದಾರೆ. ಹೊರಗಿನ ಪ್ರಪಂಚದ ಎಚ್ಚರವೇ ಇಲ್ಲ. ಪರೀಕ್ಷಿತ್ ರಾಜರು ದಣಿದವರು ಆಶ್ರಮದ ಬಾಗಿಲಿಗೆ ಬಂದಿದ್ದಾರೆ. ಕ್ಷೀಣ ಸ್ವರದ ಕಂಠದಲ್ಲಿ ಬಾಯಾರಿಕೆಗೆ ನೀರು ಕೇಳಿದ್ದಾರೆ. ಆದರೆ ಮೈಮೇಲೆ ಎಚ್ಚರ ಇರದಿದ್ದ, ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದ ಶಮೀಕ ಋಷಿಗಳಿಗೆ ರಾಜನ ಒಂದು ಕೋರಿಕೆ ಕೇಳಿಸಲಿಲ್ಲ. ರಾಜನಿಗೆ ಸಿಟ್ಟು ಬಂತು. ಮನುಷ್ಯ ಹಸಿವೆಯಾದಾಗ ತುಂಬ ಕೋಪ ವಿಕಾರಗಳಿಗೆ ಒಳಗಾಗ್ತಾನೆ, ಎಚ್ಚರ ತಪ್ಪುತ್ತಾನೆ. ಹಾಗೆ ಪರೀಕ್ಷಿತ್ ರಾಜರು ಆ ದಣಿವಿನಲ್ಲಿ, ನಾನು ಈ ದೇಶದ ಚಕ್ರವರ್ತಿ, ನಾನು ಆಶ್ರಮದ ಬಾಗಿಲಿಗೆ ಬಂದು ಬಾಯಾರಿಕೆಯಾಗಿದೆ ಅಂತ ಹೇಳಿದರೆ ಕಪಟ ಧ್ಯಾನದ ಸೋಗು ಹಾಕಿ ನನ್ನ ಪ್ರಜೆಯಾದ ಈ ಮುನಿಗಳು ಸುಮ್ಮನೆ ಕೂತಿದ್ದಾರೆ. ನನಗೆ ಸ್ವಾಗತ ಮಾಡಿ ಸತ್ಕಾರ ಮಾಡಬೇಕಾದಂಥವರು ನಾನು ಮನೆ ಬಾಗಿಲಿಗೆ ಬಂದು ದಣಿವಾಗಿದೆ ಅಂತಂದರೂ ಕೂಡ ಉಪಚಾರ ಮಾಡದೆ ಧ್ಯಾನದ ನಾಟಕ ಆಡ್ತಾ ಕಣ್ಣು ಮುಚ್ಚಿ ಕೂತಿದ್ದಾರೆ. ಎಷ್ಟು ಸೊಕ್ಕಿವರಿಗೆ ಅಂತ ಹೇಳಿ ಸಿಟ್ಟು ಬಂತು. ತನ್ನ ಸಿಟ್ಟನ್ನು ತೀರಿಸಿಕೊಳ್ಳುವುದಕ್ಕೆ ಹತ್ತಿರದಲ್ಲಿ ಬಿದ್ದಿದ್ದ ಸರ್ಪದ ಶವವನ್ನು ತೆಗೆದು ಶಮೀಕ ಋಷಿಗಳ ಕೊರಳಿಗೆ ಹಾಕಿ ತಾನು ಹಿಂತಿರುಗಿ ಹೋದ. ಶಮೀಕ ಋಷಿಗಳ ಮಗ ಶೃಂಗಿ ಹುಡುಗರ ಜೊತೆಯಲ್ಲಿ ಆಟ ಆಡ್ತಾ ಇದ್ದ. ಅವನಿಗೆ ಸುದ್ದಿ ಬಂತು. ಪರೀಕ್ಷಿತ್ ರಾಜ ಪರ್ಣಕುಟೀರಕ್ಕೆ ಬಂದು ನಿಮ್ಮ ತಂದೆಯ ಕೊರಳಿಗೆ ಸರ್ಪದ ಶವವನ್ನು ಹಾಕಿ ಅಪಮಾನ ಮಾಡಿ ಹೋಗಿದ್ದಾನೆ ಹಾಗೆ ಅಂತ. ಅದರಿಂದ ಕೋಪಗೊಂಡು ವ್ಯಗ್ರನಾದ. ಈ ಚಕ್ರವರ್ತಿ ಅಂದರೆ ಇವನು ಕ್ಷತ್ರಿಯ, ಬ್ರಾಹ್ಮಣರ ಅನುಮತಿ ಇಲ್ಲದೆ ಅವರ ಆಶ್ರಮದಲ್ಲಿ ಪ್ರವೇಶ ಮಾಡುವ ಹಾಗಿಲ್ಲ. ಅಕ್ರಮವಾಗಿ ಅನುಮತಿ ಇಲ್ಲದೆ ಪ್ರವೇಶ ಮಾಡಿದ್ದು ಅಲ್ಲದೆ ಯಾರಿಗೂ ತೊಂದರೆ ಕೊಡದೆ ತಮ್ಮಷ್ಟಕ್ಕೆ ತಾವು ಧ್ಯಾನದಲ್ಲಿ ಕುಳಿತು ಮೈ ಮರೆತಂತಹ ನಮ್ಮ ತಂದೆಗೆ ಸರ್ಪದ ಶವವನ್ನು ಹಾಕಿ ಕೊರಳಿಗೆ ಹೋಗಿದ್ದಾರೆ ಅಂತಂದರೆ ಐಶ್ವರ್ಯದ ಅಧಿಕಾರದ ಮದ ಜಾಸ್ತಿ ಈ ಕ್ಷತ್ರಿಯರಿಗೆ. ಹಾಗೆ ಅಂತ ಸಿಟ್ಟುಗೊಂಡ. ನನ್ನ ತಪಸ್ವಿ ತಂದೆಗೆ ಅಪಮಾನ ಮಾಡಿದ ಈ ಪರೀಕ್ಷಿತ್ ರಾಜನಿಗೆ ಇಂದಿನಿಂದ 7ನೇ ದಿವಸ ತಕ್ಷಕ ಕಚ್ಚಿ ಸಾಯಿಸಲಿ ಅಂತ ಶಾಪ ಕೊಟ್ಟ. ಶಾಪ ಕೊಟ್ಟು ಅದೇ ಉದ್ವೇಗದ ಭರದಲ್ಲಿ ಆಶ್ರಮಕ್ಕೆ ಬಂದ. ಶಮೀಕ ಋಷಿಗಳು ಕಣ್ಮುಚ್ಚಿ ಕೂತಿದ್ದಾರೆ, ದೇವರ ಧ್ಯಾನದಲ್ಲಿ ಮೈ ಮರೆತಿದ್ದಾರೆ. ಅವರ ಕೊರಳಲ್ಲಿ ಸರ್ಪದ ಶವ ನೇತಾಡ್ತಾ ಇದೆ. ಅದನ್ನು ನೋಡಿ ತುಂಬ ಸಂಕಟ ಆಯಿತು. ನನ್ನ ತಂದೆಗೆ ಈ ಚಕ್ರವರ್ತಿ ಎಂಥ ಅಪಮಾನ ಮಾಡಿ ಹೋಗಿದ್ದಾನೆ ಅಂಥೇಳಿ ಸಂಕಟವಾಗಿ ಜೋರಾಗಿ ಅಳುತ್ತಾ ಇದ್ದಾನೆ. ಇವನ ಅಳುವಿನ ಧ್ವನಿ ಅವರ ಧ್ಯಾನದ ಸ್ಥಿತಿಯಿಂದ ಎಚ್ಚರಗೊಳ್ಳುವಂತೆ ಮಾಡಿತು. ಶಮೀಕ ಋಷಿಗಳು ಎಚ್ಚರಗೊಂಡರು. ಅವರು ಮೈಮೇಲೆ ಬಿದ್ದಿದ್ದ ಸರ್ಪದ ಶವವನ್ನು
ಯಾರು ಹಾಕಿದ್ದು, ಯಾವಾಗ ಹಾಕಿದ್ದು, ಯಾಕೆ ಹಾಕಿದ್ದು ಏನು ವಿಚಾರವೇ ಮಾಡಲಿಲ್ಲ. ಏನೋ ಮೈಮೇಲೆ ದಾರ ಬಿದ್ದರೆ ತೆಗೆದು ಹಾಕುವ ಹಾಗೆ ನಿಶ್ಚಿಂತೆಯಾಗಿ ಆ ಸರ್ಪದ ಶವವನ್ನು ತೆಗೆದು ಹೊರಗೆ ಹಾಕಿದರು. ಅಳ್ತಾ ಇರತಕ್ಕ ಮಗನಿಗೇನು ಆಯಿತೋ ಏನೋ ಅಂತ ಹೇಳಿ ಆ ಶೃಂಗಿಯನ್ನೇ ವಿಚಾರಿಸ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದು, ಏನೇ ಆಯಿತು, ನಿನಗೇನು ತೊಂದರೆ ಆಯಿತು ಹಾಗೆ ಅಂತ ಕೇಳ್ತಾ ಇದ್ದಾರೆ. ಆ ಶಮೀಕ ಋಷಿಗಳ ಮಗ ಶೃಂಗಿ ಎಲ್ಲ ವೃತ್ತಾಂತವನ್ನೆಲ್ಲ ನಡೆದದ್ದನ್ನೆಲ್ಲ ಹೇಳ್ದ. ನಾನು ನಮ್ಮ ಅಪ್ಪನಿಗೆ ಅಪಮಾನ ಮಾಡಿದವನಿಗೆ ಮರಣದಂಡನೆಯ ಶಿಕ್ಷೆ ಕೊಟ್ಟಿದ್ದೇನೆ ಶಾಪವಾಗಿ. ನನ್ನ ಪಿತೃಭಕ್ತಿ ಅತ್ಯಂತ ಶ್ರೇಷ್ಠವಾದದ್ದು ಅನ್ನುವಂತಹ ಒಂದು ಹಮ್ಮು ಆ ಅವಿವೇಕದ ಬಾಲ್ಯದಲ್ಲಿ ಸೇರಿಕೊಂಡಿದೆ. ಶಮೀಕ ಋಷಿಗಳು ತನಗೆ ಅಪಮಾನ ಮಾಡಿದವರಿಗೆ ಶಾಪ ಕೊಟ್ಟ ಭಲೆ ಅಂತ ಅನ್ನಲಿಲ್ಲ. ಅವರು ಶಮೀಕ ಋಷಿಗಳು ಯೋಚನೆ ಮಾಡಿದ್ರು, ಅವರಿಗೆ ತನ್ನ ರಾಜನ ತಪ್ಪಿಗಿಂತ ತನ್ನ ಮಗನ ತಪ್ಪು ದೊಡ್ಡದಾಗಿ ಕಾಣಿಸ್ತು. ಶಮೀಕ ಋಷಿಗಳು ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಅಂತ ಆಗಬೇಕಾಗಿದ್ದರೆ ಮೊಟ್ಟ ಮೊದಲು ಅವನಿಗೆ ಸಹನೆ ಇರಬೇಕು, ಸಂಯಮ ಇರಬೇಕು, ಶಾಂತಿ ಇರಬೇಕು. ಅವನು ಅನಾವಶ್ಯಕವಾಗಿ ಉದ್ರೇಕಗೊಂಡು ವ್ಯಗ್ರನಾಗಿ ಅವನು ನಡೆದುಕೊಂಡ್ರೆ ಅವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳೋದಿಲ್ಲ. ಯಾರೇ ಅಪಮಾನ ಮಾಡಿದರೂ ವಿಕಾರಗೊಳ್ಳದ ಕೆರಳದೇ ಇರುವಂತಹ ಸಂಯಮ ಸಹನೆಗಳು ಬ್ರಾಹ್ಮಣನಿಗಿರಬೇಕು. ಪರೀಕ್ಷಿತ್ ರಾಜ ಏನೋ ಬೇಟೆಯಾಡಿ ಬಳಲಿಕೆಯಲ್ಲಿ ಬಂದು ಸಣ್ಣ ತಪ್ಪು ಮಾಡಿದರೆ ಅಂಥ ಸಣ್ಣ ತಪ್ಪಿಗೆ ಮರಣದಂಡನೆಯಂತಹ ಉಗ್ರ ಶಿಕ್ಷೆಯನ್ನು ಕೊಟ್ಟಿದ್ದೀಯಲ್ಲ, ನೀನು ಬಹಳ ತಪ್ಪು ಮಾಡ್ತಾ ಇದ್ದಿ ನೀನು. ಶಮೀಕ ಋಷಿಗಳ ಆಲೋಚನಾ ಕ್ರಮ ಎಲ್ಲಿಯವರೆಗೆ ಹೋಯಿತು ಅಂತಂದರೆ, ನಿನ್ನ ಶಾಪದಿಂದ ವರ್ಣಾಶ್ರಮ ಧರ್ಮವನ್ನು ಸಂರಕ್ಷಣೆ ಮಾಡುವಂತಹ ಭಾಗವತೋತ್ತಮನಾದಂತಹ ಪರೀಕ್ಷಿತ್ ರಾಜ ಮರಣ ಹೊಂದಿ ದೇಶದಲ್ಲಿ ಅರಾಜಕತೆ ಉಂಟಾದರೆ ಕಳ್ಳ ಕಾಕರು ದೇಶವನ್ನು ಲೂಟಿ ಮಾಡಿಬಿಡ್ತಾರೆ, ಧರ್ಮವನ್ನು ಹಾಳುಗೆಡುತ್ತಾರೆ, ಸಮಾಜದ ಶಾಂತಿಯನ್ನು ಕೆಡಿಸ್ತಾರೆ. ಮುಂದಿನ ಎಲ್ಲ ಸಾಮಾಜಿಕ ಅನರ್ಥಗಳಿಗೆ ಅಂಥ ರಾಜನನ್ನು ಕೊಂದ ನೀನು, ನಿಮ್ಮ ಅಪ್ಪನಾದ ನಾನು ಹೊಣೆಗಾರ ಆಗ್ತೇನೆ. ಮುಂದಿನ ಜಗತ್ತಿನ ಎಲ್ಲ ರೀತಿಯ ಅನಿಷ್ಟಗಳಿಗೆ ಕಾರಣವಾಗುವಂತಹ ಹೊಣೆಗಾರಿಕೆ ನಮ್ಮದಾಯಿತು. ಯಾಕಿಂಥ ತಪ್ಪು ಮಾಡಿದೆ? ಇಂಥ ಶಾಪ ಕೊಡಬಾರ್ದಾಗಿತ್ತು. ನೀನು ಬ್ರಾಹ್ಮಣನಾಗಿ ಸಂಯಮದಿಂದ ನಡ್ಕೊಳ್ಬೇಕಾಗಿತ್ತು. ದೇಶವನ್ನು ಅವರು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇರೋದರಿಂದ ನಾವೆಲ್ಲ ನಮ್ಮ ಆಶ್ರಮಗಳಲ್ಲಿ ಸಾಧನೆ ಮಾಡಿಕೊಂಡಿದ್ದೇವೆ. ನಮ್ಮ ನೆಮ್ಮದಿಯ ಸಾಧನೆಗಳಿಗೆ ಅಂತಹ ಧರ್ಮಕ್ಕೆ ಅನುಕೂಲನಾದ ರಾಜನ ಆಡಳಿತ ಕಾರಣ. ರಾಜನಲ್ಲಿ ಭಗವಂತನೇ ತನ್ನ ಒಂದು ವಿಭೂತಿ ರೂಪವನ್ನಿಟ್ಟು ದೇಶವನ್ನು ಆಳ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಎಲ್ಲ ದೇವತೆಗಳ ಸನ್ನಿಧಾನ ಆ ರಾಜನಲ್ಲಿರ್ತದೆ. ಭಗವಂತನೇ ಒಂದು ರೂಪದಿಂದ ರಾಜನೊಳಗೆ ನಿಂತು ಜಗತ್ತಿನ ಕ್ಷೇಮವನ್ನು ಕಾಪಾಡ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇರುವಾಗ, ಅಂತಹ ಭಗವಂತನ ಸನ್ನಿಧಾನ ಪಾತ್ರನಾದ ಧರ್ಮಕ್ಕೆ ಅನುಕೂಲನಾದಂತಹ ಭಗವದ್ಭಕ್ತನಾದ ರಾಜನಿಗೆ ಅವನು ಬಾಯಾರಿಕೆ ಹಸುವೆಯ ಬಳಲಿಕೆಯಲ್ಲಿ ಮಾಡಿದ ಸಣ್ಣ ಅಪರಾಧಕ್ಕೆ ಅವನ ಸಾವಿನಂತಹ ಶಾಪವನ್ನು ಕೊಟ್ಟಿದೆಯಲ್ಲ, ಬಹಳ ದೊಡ್ಡ ತಪ್ಪು ಮಾಡಿದೆ. ಇದರಿಂದ ಮುಂದೆ ಆಗುವ ಸಾಮಾಜಿಕ ಅನರ್ಥಗಳಿಗೆ ನಾವು ಹೊಣೆ ಆಗ್ತೇವೆ ಅನ್ನುವಂತಹ ಮುಂದಿನ ದುರಂತದ ಯೋಚನೆ ಮಾಡ್ತಾ, ತನ್ನ ತಪಶಕ್ತಿ ಇದೆ, ಅದನ್ನು ಎಲ್ಲಿ ಹೇಗೆ ವಿನಿಯೋಗ ಮಾಡಬೇಕು ಅನ್ನೋ ವಿವೇಕದ ನಿಯಂತ್ರಣ ಇಲ್ಲ ಮಗನಿಗೆ ಅಂತ ಬಹಳ ಸಂಕಟಪಟ್ಟರವರು. ಸಂಕಟಪಟ್ಟು ಭಗವಂತನಲ್ಲಿ ಕೇಳ್ಕೋತಾರೆ, ಭಗವಂತ ಸರ್ವಾಂತರ್ಯಾಮಿ ಆದವನು ನೀನು, ನನ್ನ ಮಗನಿಂದ ಇಂಥ ಅಪರಾಧ ಆಗಿದೆ, ನಿನ್ನ ಭಕ್ತನಾದ ರಾಜನಿಗೆ ಇಂಥ ಘೋರ ಶಿಕ್ಷೆಯನ್ನು ನಮ್ಮ ಮಗ ಶಾಪದ ಮೂಲಕ ಕೊಟ್ಟಿದ್ದಾನೆ, ದಯವಿಟ್ಟು ಅವನನ್ನು ಕ್ಷಮಿಸಪ್ಪ, ದೊಡ್ಡ ತಪ್ಪು ಮಾಡಿದ್ದಾನೆ ಅಂಥೇಳಿ ಭಗವಂತನಲ್ಲಿ ಮೊರೆ ಇಡ್ತಾರೆ. ಇದು ಶಮೀಕ ಋಷಿಗಳ ನಡತೆ ಅಂತಂದರೆ. ಬ್ರಾಹ್ಮಣನಾದವನು ಯಾವ ರೀತಿ ಸಂಯಮದಿಂದ ಇರಬೇಕು, ಅವನ ಸಂಯಮವೇ ಭಗವಂತನ ಆರಾಧನೆ ಅಂತಂದರೆ. ಅವನು ಬೇಕಾದಷ್ಟು ಭಗವಂತನನ್ನು ಆರಾಧನೆ ಮಾಡಬಹುದು. ಸಂಯಮ ಕಳ್ಕೊಂಡ್ರೆ, ಸಹನೆ ಕಳ್ಕೊಂಡ್ರೆ, ಶಮವನ್ನು ಕಳ್ಕೊಂಡ್ರೆ, ಅದಕ್ಕೆ ಶಮದಮಾದಿ ಗುಣ ಸಂಪನ್ನ ಅಂತ ಬ್ರಾಹ್ಮಣನಿಗೆ ಹೇಳ್ತಾರೆ. ಅದೆಲ್ಲ ಮುಖ್ಯವಾಗಿ ಇರಬೇಕು. ಆದ್ದರಿಂದ ತನಗೆ ಅಪಮಾನ ಮಾಡಿದ ರಾಜನಿಗೆ ಶಿಕ್ಷೆ ಕೊಟ್ಟ ಮಗನ ಬಗ್ಗೆ ಅವರು ಅಪರಾಧ ಮಾಡಿದ್ದಾನೆ ಅಂತ ದಂಡಿಸ್ತಾ ಇದ್ದಾರೆ ಹೊರತು ರಾಜನ ಬಗ್ಗೆ ಸ್ವಲ್ಪವೂ ಅವರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ, ಸಿಟ್ಟು, ಕೋಪಗಳು ಬರಲಿಲ್ಲ. ಅತ್ತ ಕಡೆ ಪರೀಕ್ಷಿತ್ ರಾಜ ಋಷಿಗಳಿಗೆ ಅಪಮಾನ ಮಾಡಿ ಅರಮನೆಯ ಕಡೆಗೆ ಸಾಗುತ್ತಾ ಇದ್ದಾನೆ. ಅರಮನೆ ಕಡೆಗೆ ಹೋಗ್ತಾ ಹೋಗ್ತಾ ಅವನ ಉದ್ವೇಗ, ಕೋಪ ಎಲ್ಲ ಸ್ವಲ್ಪ ಕೆಳಗಿಳೀತು. ಆಗ ಯೋಚನೆ ಮಾಡ್ದ, ನಾನು ಎಲ್ಲ ತಪಸ್ವಿಗಳ ಸಾಧನೆ ನಿರ್ವಿಘ್ನವಾಗಿ ನೆರವೇರುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಹೊತ್ತಿರುವ ರಾಜ ನಾನು.
ಯಾರಾದರೂ ನಮ್ಮ ರಾಜ್ಯದಲ್ಲಿ ತಪಸ್ವಿ ಋಷಿಮುನಿಗಳಿಗೆ ತೊಂದರೆ ಕೊಟ್ಟರೆ ಅವರನ್ನು ದಂಡಿಸಬೇಕಾದವನು ನಾನು. ಹಾಗಿರುವಾಗ ನಾನೇ ಬೇಜವಾಬ್ದಾರಿಯಿಂದ ತಮ್ಮಷ್ಟಕ್ಕೆ ಕುಳಿತಿರತಕ್ಕ ಋಷಿಗಳ ಸಮೀಪಕ್ಕೆ ಹೋಗಿ ಅಪಮಾನ ಮಾಡಿ ಬಂದೆ. ಅವರು ನಿಜವಾಗಿ ಧ್ಯಾನದಲ್ಲಿ ಇದ್ದರೋ ಅಥವಾ ಕಪಟ ಧ್ಯಾನದಲ್ಲಿದ್ದರೋ ನನಗೇನು ಗೊತ್ತು. ಏನೂ ತಿಳಿಯದೆ ನನ್ನ ಹಸುವೆಯ ರೋಷಾವೇಶದಿಂದ ಅವರಿಗೆ ಅಪಮಾನ ಮಾಡಿ ಬಂದೆ. ನಾನು ಮಾಡಿದ ಈ ಅಪರಾಧಕ್ಕೆ, ನಾನು ಮಾಡಿದ ಬ್ರಾಹ್ಮಣರನ್ನು ಅಪಮಾನ ಮಾಡಿದ ಈ ಅಪರಾಧಕ್ಕೆ ನನಗೆ ದೇವರು ಉಗ್ರವಾದ ಶಿಕ್ಷೆ ಕೊಡಬೇಕು. ನನ್ನ ಅಧಿಕಾರ ಕೋಶ ಎಲ್ಲ ನನ್ನ ಕೈ ತಪ್ಪಿ ಹೋಗಬೇಕು. ಇನ್ನು ಯಾವ ಜನ್ಮದಲ್ಲಿಯೂ ನಾನು ತಪಸ್ವಿಗಳಾದ ಬ್ರಹ್ಮಜ್ಞಾನಿಗಳಿಗೆ ಅಪಮಾನ ಮಾಡುವಂತಹ ದುರ್ಬುದ್ಧಿ ದುರ್ನಡತೆ ನನ್ನಲ್ಲಿ ಬರಕೂಡದು ಅಂತ ಅವನೇ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡದ್ದಲ್ಲದೆ ತನ್ನ ತಪ್ಪಿಗೆ ತಾನೇ ಶಿಕ್ಷೆಯನ್ನು ಸ್ವಾಗತ ಮಾಡಿಕೊಳ್ತಾ ಇದ್ದಾನೆ. ಇದು ಅವನಲ್ಲಿ ಆದಂಥ ದೊಡ್ಡ ಪಶ್ಚಾತ್ತಾಪದ ಪರಿಣಾಮ. ನಾವಿದನ್ನು ಗಮನಿಸಬೇಕು. ತಪ್ಪು ಮಾಡೋದು ದೊಡ್ಡದಲ್ಲ. ತಪ್ಪು ಮಾಡಿದ ಮೇಲೆ ನಾವೇ ನಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಪ್ರಾಮಾಣಿಕವಾದ ಪಶ್ಚಾತ್ತಾಪ ಪಟ್ಟರೆ ನಾವು ದೇವರಿಗೆ ಹತ್ತಿರ ಆಗುತ್ತೇವೆ. ಪರೀಕ್ಷಿತ್ ಮಹಾರಾಜ ಜೀವನ ಪೂರ್ತಿ ಧರ್ಮ ಮಾರ್ಗದಲ್ಲಿ ನಡೆದವನು. ಯಾವುದೋ ಒಂದು ಪ್ರಾರಬ್ಧ ಕರ್ಮದಿಂದ ಇವತ್ತು ಇಂಥ ಒಂದು ಅಪರಾಧ ಅವನಿಂದ ನಡೆಯಿತು. ಈ ಅಪರಾಧ ನಡೆದದ್ದು ಅವನ ಪಶ್ಚಾತ್ತಾಪದ ಪ್ರಭಾವದಿಂದ ಅವನಿಗೆ ಭಗವಂತನ ಅನುಗ್ರಹಕ್ಕೆ ಸಾಧನ ಆಯಿತು. ಜಗತ್ತಿಗೆ ಭಾಗವತ ಸಿಗಲಿಕ್ಕೆ ಕಾರಣ ಆಯಿತು. ತಪ್ಪು ದುರ್ಜನರು ಮಾಡ್ತಾರೆ, ಸಜ್ಜನರು ಮಾಡ್ತಾರೆ. ಆದರೆ ಸಜ್ಜನರು ಮಾಡುವ ತಪ್ಪಿನಿಂದ ಸಜ್ಜನರು ಪಶ್ಚಾತ್ತಾಪ ಪಟ್ಟು ಇನ್ನಷ್ಟು ಎತ್ತರಕ್ಕೆ ಏರ್ತಾರೆ. ದುರ್ಜನರು ಪಾಪಗಳನ್ನು ಮಾಡಿ ಮಾಡಿ ಮತ್ತೆ ಮತ್ತೆ ಅಧಪಾತವನ್ನು ಹೊಂದ್ತಾರೆ. ಇದೇ ದುರ್ಜನರ ವ್ಯಕ್ತಿತ್ವಕ್ಕೂ ಸಜ್ಜನರ ವ್ಯಕ್ತಿತ್ವಕ್ಕೂ ಇರತಕ್ಕಂಥ ಅಂತರ. ಪರೀಕ್ಷಿತ್ ಮಹಾರಾಜನಿಗೆ ಇಷ್ಟು ಪಶ್ಚಾತ್ತಾಪ ಆಗಲಿಕ್ಕೆ ಪ್ರಾಯ ಅವನ ಜೀವನದಲ್ಲಿ ಇದು ಮೊದಲನೇ ಅಪರಾಧ. ನಾವು ಉಪನಯನ ಆದಮೇಲೆ ಮೊದಲನೇ ದಿವಸ ಸಂಧ್ಯಾ ವಂದನೆ ಬಿಟ್ಟಾಗ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಆಗ್ತಾ ಇರುತ್ತೆ. ಬಿಡೋದೇ ಅಭ್ಯಾಸ ಆದಮೇಲೆ ನಮಗೇನು ನಿರಾತಂಕವಾಗಿ ಬಿಟ್ಟಿರ್ತೇವೆ, ಏನು ಯೋಚನೆಯೇ ಆಗಲ್ಲ. ಈ ಮೊದಲನೇ ಸರಿ ಸಂಧ್ಯಾ ವಂದನೆ ಬಿಟ್ಟಾಗ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಹಾಗೆ ಮೊದಲ ತಪ್ಪು ಮಾಡಿದಾಗ ಇಂಥ ಒಂದು ಪಶ್ಚಾತ್ತಾಪ ಆಗೋದು ಸಹಜ. ಪರೀಕ್ಷಿತ್ ರಾಜರು ಎಂದೆಂದೂ ಯಾವ ತಪ್ಪುಗಳನ್ನು ಮಾಡದೇ ಇದ್ದಂಥವರು. ಅವರ ಪ್ರಾರಬ್ಧ ಕರ್ಮದಿಂದ ಇಂಥ ಒಂದು ಅಪರಾಧ ಅವರಿಂದ ನಡೆಯಿತು. ಮುಂದಿನ ಭಗವತ್ ಸಂಕಲ್ಪಗಳು ಕಾರ್ಯರೂಪಕ್ಕೆ ಬರುವುದಕ್ಕೋಸ್ಕರ ಇಂಥ ಒಂದು ಅಪರಾಧ ನಡೆಯಿತು. ಶಮೀಕ ಋಷಿಗಳು ತನ್ನ ಮಗನಿಗೆ ಹೇಳ್ತಾರೆ, ಶಾಪವನ್ನು ಹಿಂದಕ್ಕೆ ಪಡೆಯುವ ಶಕ್ತಿ ಇಲ್ಲದೇ ಇರತಕ್ಕಂಥವನು ನೀನು, ಇಂಥವನು ಶಾಪ ಕೊಟ್ಟದ್ದು ಮಹಾ ತಪ್ಪು. ಕಡೆ ಪಕ್ಷ ಆ ಪರೀಕ್ಷಿತ್ ರಾಜನಿಗೆ ಶಾಪ ಕೊಟ್ಟ ಸುದ್ದಿಯನ್ನಾದರೂ ತಲುಪಿಸು, ಅವನು ಸಾಧನೆ ಮಾಡಿಕೊಂಡು ಉದ್ಧಾರ ಆಗಲಿ ಪಾಪ. ಹಾಗೆ ಅಂತ ತಮಗೆ ಅಪಮಾನ ಮಾಡಿದ ರಾಜನಿಗೆ ಅಯ್ಯೋ ಪಾಪ ಅಂತ ಹೇಳಿ ಅವನು ಉದ್ಧಾರ ಆಗಲಿ ಎನ್ನುವ ಕಾರುಣ್ಯವನ್ನು ಶಮೀಕ ಋಷಿಗಳು ತೋರಿಸ್ತಾ ಇದ್ದಾರೆ. ಆಗ ಪರೀಕ್ಷಿತ್ ರಾಜ ಅತ್ತ ಕಡೆ ಪಶ್ಚಾತ್ತಾಪದಿಂದ ಸಂತಪ್ತನಾಗ್ತಾ ಇರುವಾಗ ಗೌರಮುಖ ಅನ್ನುವ ಬ್ರಾಹ್ಮಣರು ಬಂದು ಶಮೀಕ ಋಷಿಗಳ ಮಗ ಶೃಂಗಿ ತಕ್ಷಕನಿಂದ ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ಟಿದ್ದಾರೆ ನಿನಗೆ ಅಂತ ರಾಜರಿಗೆ ಹೇಳಿದರು. ಶಾಪದ ಸುದ್ದಿ ಕೇಳಿ ಅವನು ಗಾಬರಿ ಆಗಲಿಲ್ಲ, ಸಿಟ್ಟು ಮಾಡಿಕೊಳ್ಳಿಲ್ಲ. ಅವನಿಗೆ ಸಮಾಧಾನ ಆಯ್ತಂತೆ. ಅಂತೂ ದೇವರು ದೊಡ್ಡವನು, ನಾನು ಮಾಡಿದ ಅಪರಾಧಕ್ಕೆ ನನಗೆ ಇಲ್ಲಿಯೇ ಶಿಕ್ಷೆ ಕೊಟ್ಟು ಅನುಗ್ರಹ ಮಾಡ್ದ ಎಂಬುದಾಗಿ ಸಮಾಧಾನದ ನಿಟ್ಟುಸಿರು ಬಿಟ್ಟನಂತೆ ಪರೀಕ್ಷಿತ್ ರಾಜ ಶಾಪದ ವೃತ್ತಾಂತ ಕೇಳಿ. ಕೂಡಲೇ ಮಾಡಿದ ಕೆಲಸ ಏನು, ಅವನು ತನ್ನ ಮಗನಾದ ಜನ್ಮೇಜಯನಿಗೆ ರಾಜ್ಯಾಧಿಕಾರವನ್ನು ಒಪ್ಪಿಸಿದ. ತನ್ನ ಎಲ್ಲ ರಾಜ ವೇಷವನ್ನು ಕಳಚಿಟ್ಟ. ಯಾಕೆಂದರೆ ಕೆಲವೊಮ್ಮೆ ಈ ವೇಷಗಳೇ ನಮಗೊಂದು ಆವೇಶವನ್ನು ಉಂಟು ಮಾಡಿಬಿಡುತ್ತೆ. ಆದ್ದರಿಂದ ಆವೇಶಕ್ಕೆ ಕಾರಣವಾಗುವಂತಹ ವೇಷದಿಂದ ದೂರ ಇದ್ದರೆ ನಮ್ಮಲ್ಲಿ ನಯ ವಿನಯಗಳು ಕಾಣ್ತಾ ಇರುತ್ತೆ. ಹಾಗಾಗಿ ರಾಜವೇಷವೇ ಒಂದು ಅಹಂಕಾರವನ್ನು, ಅಧಿಕಾರದ ಮದವನ್ನು ನೆತ್ತಿಗೇರಿಸತ್ತೆ ಅಂಥೇಳಿ ಎಲ್ಲ ರಾಜ್ಯಾಧಿಕಾರವನ್ನು ಬಿಟ್ಟದ್ದು ಮಾತ್ರ ಅಲ್ಲ, ರಾಜ ಚಿಹ್ನೆಗಳು ಛತ್ರಚಾಮರಗಳನ್ನು ಉಪಚಾರಗಳನ್ನು ಬಿಟ್ಟ, ರಾಜ ವೇಷಗಳನ್ನು ಕಳಚಿದ, ಕೈ ಬೆರಳಲ್ಲಿದ್ದ ಉಂಗುರವನ್ನು ಕಳಚಿಟ್ಟು ದರ್ಭೆಯ ಪವಿತ್ರವನ್ನು ಹಾಕಿಕೊಂಡು ನಾರುಮಡಿಯುಟ್ಟು ಗಂಗಾ ನದಿ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತ. ಗಂಗಾ ನದಿ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಾಗ ಅನೇಕ ಋಷಿಮುನಿಗಳು ಬಂದಿದ್ದಾರೆ. ಎಲ್ಲ ಋಷಿಮುನಿಗಳು ಅಲ್ಲಿ ಬಂದು ಸೇರಿದ್ದಾರೆ. ಪರೀಕ್ಷಿತ್ ರಾಜನ ಜೀವನದ ಈ ಅಂತ್ಯಭಾಗದ ಘಟ್ಟ ನಮ್ಮೆಲ್ಲರಿಗೂ ಮಾರ್ಮಿಕವಾದ ಸಂದೇಶವನ್ನು ಕೊಡತಕ್ಕಂಥದ್ದು. ಒಬ್ಬ ತಪಸ್ವಿ ಋಷಿಗಳಿಗೆ ಅಪಮಾನ ಮಾಡಿದ ರಾಜನಿಗೆ ಇಡೀ ಬ್ರಾಹ್ಮಣರ ಸಂಘದಿಂದ ಒಂದು ಪ್ರತಿಭಟನೆ ಸಲ್ಲಬೇಕಾಗಿತ್ತು, ಒಂದು ಘೇರಾವ್ ಆಗಬೇಕಾಗಿತ್ತು. ಆದರೆ ಒಬ್ಬ ಬ್ರಾಹ್ಮಣನಿಗೆ ಅಪಮಾನ ಮಾಡಿ
ಪಶ್ಚಾತ್ತಾಪಪಟ್ಟ ಪರೀಕ್ಷಿತ್ ರಾಜನ ಜನ್ಮವನ್ನು ಉದ್ಧಾರ ಮಾಡುವುದಕ್ಕೆ ಸಾವಿರಾರು ಋಷಿಗಳು ಬಂದು ಸೇರಿದ್ದಾರೆ. ಇದು ನಮಗೆ ಬಹಳ ರೋಚಕವಾದಂಥ ಸಂಗತಿ. ಪರೀಕ್ಷಿತ್ ಮಹಾರಾಜ ಅಂಥ ತಪ್ಪು ಮಾಡಿದರೆ ಎಲ್ಲ ಋಷಿಮುನಿಗಳು ಅವನ ವಿರುದ್ಧವಾಗಿ ಪ್ರತಿಭಟನೆಯ ಧ್ವನಿ ಎತ್ತಬೇಕಾಗಿತ್ತು. ಆದರೆ ಒಬ್ಬ ತಪಸ್ವಿ ಋಷಿಗಳಿಗೆ ತಾನಾಗಿ ಹೋಗಿ ಅಪಮಾನ ಅಪಚಾರ ಮಾಡಿ ಬಂದ ರಾಜನಿಗೆ ಅವನು ಉದ್ಧಾರ ಆಗಬೇಕು ಅಂತ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಾಗ ಎಲ್ಲ ಅನೇಕ ಮಹರ್ಷಿಗಳು, ಬ್ರಹ್ಮರ್ಷಿಗಳು, ವೇದದ್ರಷ್ಟಾರರಾದಂತಹ ಋಷಿಮುನಿಗಳು ಎಲ್ಲರೂ ಅಲ್ಲಿ ಬಂದು ಸೇರಿದ್ದಾರೆ. ಆಗ ಪರೀಕ್ಷಿತ್ ರಾಜ ನೋಡಿದ, ನಾನು ಬ್ರಾಹ್ಮಣರಿಗೆ ಅಪಮಾನ ಮಾಡಿ ಅಪರಾಧ ಮಾಡಿದವನು, ಆದರೆ ನಾನು ಪಶ್ಚಾತ್ತಾಪಪಟ್ಟು ಪ್ರಾಯೋಪವೇಶಕ್ಕೆ ಕುಳಿತಾಗ ಇಷ್ಟು ಸಹಸ್ರಾರು ಋಷಿಮುನಿಗಳೆಲ್ಲ ನನಗೆ ಅನುಗ್ರಹ ಮಾಡೋಕ್ಕೆ ಬಂದಿದ್ದೀರಲ್ಲ, ಇದು ಕೃಷ್ಣನ ಅನುಗ್ರಹದ ಫಲ. ಕೃಷ್ಣ ಪಾಂಡವರ ಸಂತಾನದ ಮೇಲೆ ಮಾಡಿರುವ ಕಾರುಣ್ಯ. ನನಗೆ ಇನ್ನು ಯೋಚನೆ ಇಲ್ಲ, ಯಾವ ತಕ್ಷಕ ಬೇಕಾದರೂ ಬಂದು ಸಾಯಿಸಲಿ, ಕಚ್ಚಲಿ, ಸಾಯಿಸಲಿ, ನನಗೆ ಯೋಚನೆ ಇಲ್ಲ. ನೀವೆಲ್ಲ ಅಲಂ ಗಾಯತ ವಿಷ್ಣುಗಾಥಾ, ನೀವೆಲ್ಲರೂ ಕೂಡ ಭಗವಂತನ ಗುಣಗಾನವನ್ನು ಮಾಡ್ತಾ ಕೂತ್ಕೊಳ್ಳಿ. 7 ದಿವಸಗಳ ಕಾಲ ನಾನು ಅದನ್ನು ಕೇಳ್ತಾ 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 ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಎಲ್ಲರಿಗೆ ಕೈ ಮುಗಿದು ವಿನಯದಿಂದ ವಿಜ್ಞಾಪನೆ ಮಾಡಿದ. ಅದೇ ಸಮಯಕ್ಕೆ ಸರಿಯಾಗಿ ಶ್ರೀ ಶುಕಾಚಾರ್ಯರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಶುಕಾಚಾರ್ಯರು ಇತ್ತ ಕಡೆ ಕಿಶೋರ ವಯಸ್ಸು ಅಲ್ಲ, ಅತ್ತ ಕಡೆ ಅತಿಯಾದ ಯೌವನದ ವಯಸ್ಸು ಅಲ್ಲ, ಅದರ ಮಧ್ಯದ 16 ವರ್ಷ ಪ್ರಾಯದ ಎಂಥ ಹೆಂಗಸರಿಗೂ ಕೂಡ ಆಕರ್ಷಕವಾಗುವಂತಹ ಸುಂದರವಾದ ಶರೀರ, ಅದ್ಭುತವಾದಂತಹ ತೇಜಸ್ಸು ಮುಖದಲ್ಲಿ. ಅವರು ಸನ್ಯಾಸಿಗಳೋ ಬ್ರಹ್ಮಚಾರಿಗಳೋ ಗೃಹಸ್ಥರೋ ಯಾವುದನ್ನು ಗುರುತಿಸಲಿಕ್ಕಾಗಲ್ಲ. ಯಾಕೆಂದರೆ ಯಾವ ಆಶ್ರಮದ ಚಿಹ್ನೆಗಳು ಅವರ ದೇಹದ ಮೇಲಿಲ್ಲ. ಅವರ ಅದ್ಭುತವಾದ ಸ್ಫುರದ್ರೂಪದ ಸೌಂದರ್ಯಕ್ಕೆ ಮುಚ್ಚುವ ಆವರಣಗಳೇ ಇಲ್ಲ. ಅವರು ದಿಗಂಬರರಾಗಿ ಮೈ ಮೇಲೆ ಅಭಿಮಾನವನ್ನೇ ಪಡದೆ ದೇಹಾಭಿಮಾನ ತೊರೆದು ಬರ್ತಾ ಇದ್ದಾರೆ. ಯಾರೋ ಹುಚ್ಚರು ಅಂತ ತಿಳ್ಕೊಂಡು ರಸ್ತೆಯಲ್ಲಿ ಹುಡುಗರು ಹೆಂಗಸರು ಅವರ ಮೇಲೆ ಉಗುಳ್ತಾ ಇದ್ದಾರೆ, ಮಣ್ಣು ಎರಚಿಕೊಂಡು ಬರ್ತಾ ಇದ್ದಾರೆ. ಅವರು ಯಾವುದಕ್ಕೂ ವಿಕಾರಗೊಳ್ತಾ ಇಲ್ಲ. ಇದೆಲ್ಲ ಈ ದೇಹಕ್ಕೆ ಸಂಬಂಧಪಟ್ಟಿದ ನನಗಲ್ಲ ಅಂತ ನಿಶ್ಚಿಂತೆಯಾಗಿ ಬರ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ಎಲ್ಲಿ ಗಂಗಾ ನದಿಯ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಿದ್ದಾನೆ, ಆ ಪ್ರದೇಶಕ್ಕೆ ಅವರು ಬಂದಾಗ ಅವರಿಗಿಂತಲೂ ವಯಸ್ಸಾದ ತಲೆನೆರೆತ ಋಷಿಮುನಿಗಳೆಲ್ಲ ಶುಕಾಚಾರ್ಯರಿಗೆ ಎದ್ದು ಆಸನ ಕೊಟ್ಟು ಗೌರವಿಸಿದಾಗ ರಸ್ತೆ ಉದ್ದಕ್ಕೂ ಅವರನ್ನು ಗೇಲಿ ಮಾಡಿಕೊಂಡು ಬಂದಂಥವರಿಗೆ ಭಯ ಆಯಿತು. ಯಾರೋ ಹುಚ್ಚರು ಅಂತ ತಿಳ್ಕೊಂಡು ನಾವೆಲ್ಲ ಅವರನ್ನು ಗೇಲಿ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಅವರಿಗಿಂತ ಹಿರಿಯರೆಲ್ಲ ಅವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಉಪಚಾರ ಮಾಡ್ತಾ ಇದ್ದಾರೆ. ನಮ್ಮಿಂದ ದೊಡ್ಡ ಅಪಚಾರ ಆಯಿತು ಅಂತ ಗಾಬರಿಯಾಗಿ ಹಿಂತಿರುಗಿ ಹೋಗ್ತಾರೆ. ಶುಕಾಚಾರ್ಯರು ಬಂದು ಕೂಡಲೇ ಪರೀಕ್ಷಿತ್ ರಾಜ ಅವರಿಗೆ ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಕೊಡ್ತಾನೆ. ಅವನು ಹೇಳ್ತಾನೆ, ನಾನು ಉದ್ಧಾರ ಆಗಬೇಕು ಅಂತ ಅಂದುಕೊಂಡು ಗಂಗಾ ನದಿ ತೀರಕ್ಕೆ ಕೂತಾಗ ಹೇಳಿದರೂ ಬರದೇ ಇರತಕ್ಕಂಥವರು, ಹಣದ ರಾಶಿ ಸುರಿದರೂ ಅದರ ಮೋಹಕ್ಕೆ ವಶರಾಗದೇ ಇದ್ದವರು, ಅಂತಹ ಮಹಾನುಭಾವರಾದ ನೀವು ಆಗಮಿಸಿದ್ದೀರಿ. ಕಣ್ಣೆದುರಿಗೆ ಬಂದರೂ ಇವರು ಜ್ಞಾನಿಗಳು ಅಂತ ಯಾರಿಗೂ ಗುರುತಿಸಲಿಕ್ಕಾಗಲ್ಲ. ಅಂತಹ ತಪಸ್ವಿಗಳು, ಅಂತಹ ದೇಹಾಭಿಮಾನ ತೊರೆದ ಮಹಾವಿರಕ್ತರು ಶ್ರೀ ಶುಕಾಚಾರ್ಯರು. ಅಂಥ ಶುಕಾಚಾರ್ಯರು ಬಂದಾಗ ಕಣ್ತುಂಬ ಆನಂದ ಬಾಷ್ಪ ತುಂಬಿ ಹೋಗುತ್ತೆ ಪರೀಕ್ಷಿತ್ ರಾಜನಿಗೆ. ಅವನು ನೆನೆಸಿಕೊಳ್ತಾನೆ, ಭಗವಂತ ಶ್ರೀಕೃಷ್ಣ ಪಾಂಡವರ ಸಂತಾನದ ಮೇಲೆ ಎಂಥ ಪರಮಾನುಗ್ರಹ ಮಾಡಿದ್ದಾನೆ. ನಮಗೆ ಜ್ಞಾನ ಬೇಕು ಅಂತ ಹಂಬಲ ಹುಟ್ಟಿದಾಗ ಜ್ಞಾನಿಗಳು ಸಿಗೋದಿದೆಯಲ್ಲ, ಇದು ದೈವಾನುಗ್ರಹ ಮಾತ್ರ ಇದ್ರೆ ಸಾಧ್ಯ. ದೈವಾನುಗ್ರಹ ಇಲ್ಲದೆ ಹೋದರೆ ಇದು ಸಾಧ್ಯ ಇಲ್ಲ. ನನ್ನ ಜೀವನದ ಕೊನೆಯ ಘಟ್ಟದ ಪ್ರಾಯೋಪವೇಶದ ಸಮಯದಲ್ಲಿ ಶುಕಾಚಾರ್ಯರನ್ನು ಅವರ ಒಳಗೆ ನಿಂತು ಅವರಿಗೆ ಪ್ರೇರಣೆ ಮಾಡಿ ಅವರನ್ನು ಕರೆಸಿದ್ದಾನಲ್ಲ ಸ್ವಾಮಿ, ಇದು ಕೃಷ್ಣನ ಪರಮಾನುಗ್ರಹದ ಫಲ, ನನ್ನ ಮೇಲಿರುವ ನಮ್ಮ ಹಿರಿಯರಾದ ಪಾಂಡವರ ಅನುಗ್ರಹದ ಫಲ ಎಂಬುದಾಗಿ ಭಗವಂತನ ಕಾರುಣ್ಯವನ್ನು ತುಂಬು ಮನಸ್ಸಿನಿಂದ ನೆನೆಸಿಕೊಂಡಿದ್ದಾನೆ ಪರೀಕ್ಷಿತ್ ರಾಜ. ಇದು ಅಂಶ ನಾವೆಲ್ಲ ಗಮನಿಸಬೇಕು. ಒಂದು, ಜ್ಞಾನದ ಹಂಬಲ ಹುಟ್ಟುವುದೇ ಬಹಳ ಅಪರೂಪ. ಜ್ಞಾನ ಬೇಕು ಅನ್ನುವ ಹಂಬಲ ಹುಟ್ಟಿದಾಗ, ಸಾಧನೆ ಮಾಡಿಕೊಳ್ಬೇಕು ಅನ್ನುವಂತಹ ತವಕ ನಮ್ಮಲ್ಲಿ ಹುಟ್ಟಿದಾಗ, ನಮಗೆ ಮಾರ್ಗದರ್ಶನ ಮಾಡಿ ಜ್ಞಾನೋಪದೇಶ ಮಾಡತಕ್ಕಂತಹ ಗುರುಗಳು ಒದಗಿದರು ಅಂತಂದರೆ ಅದು ಕೇವಲ ನಮ್ಮ ಅನುಗ್ರಹ ಮಾಡಬೇಕು ಅನ್ನುವ ಭಗವಂತನ ಕೃಪೆಯ ಪರಿಣಾಮವೇ ಹೊರತು ಇನ್ನೇನೂ ಅಲ್ಲ. ನಾನು ರಾಜ, ನಾನು ಬೇಕು ಅಂದರೆ 1000 ಜನ ಬರ್ತಾರೆ ನನಗೆ ಉಪದೇಶ ಮಾಡೋಕ್ಕೆ, ಗುರುಗಳಾಗಿ ಬರೋಕ್ಕೆ ಕಾಯ್ತಾ ಇರ್ತಾರೆ ಅನ್ನುವಂತಹ ಹಮ್ಮು ಯಾವತ್ತೂ ಯಾರೂ ಮಾಡಿಕೊಡೋದು. ಯಾಕೆಂದರೆ ಜ್ಞಾನ ನೀಡುವ ಗುರುಗಳು ಅವರ ಅಂತರಂಗದಲ್ಲಿ ಭಗವಂತ ಅವರಿಗೆ ಪ್ರೇರಣೆ ಕೊಟ್ಟರೆ ಬರ್ತಾರೆ ಹೊರತು ಸುಮ್ಮನೆ ದುಡ್ಡು ಕಾಸಿನ ರಾಶಿಯ ಸೆಳೆತಕ್ಕೆ ಯಾರೂ ಬರತಕ್ಕಂಥವರಲ್ಲ. ಅದನ್ನೇ ಇಲ್ಲಿ ಮಾತನ್ನು ಹೇಳ್ತಾ ಇದ್ದಾರೆ. ಶುಕಾಚಾರ್ಯ ಎಂಥವರು ಅಂದರೆ, ಏನೋ ರಾಜ ಕರಿತಾ ಇದ್ದಾನೆ, ರಾಜನಿಗೆ ಉಪದೇಶ ಮಾಡಿದ್ರೆ ಬೇಕಾದಷ್ಟು ಸಿಗುತ್ತೆ,
ಅನ್ನುವಂತಹ ಹಣದ ಹಪಾಹಪಿತನ ನಮ್ಮ ಶುಕಾಚಾರ್ಯರಿಗಿಲ್ಲ. ಮಹಾವಿರಕ್ತ ಶಿಖಾಮಣಿಗಳವರು, ಸಾಕ್ಷಾತ್ ರುದ್ರದೇವರ ಅವತಾರದವರು, ವಾಯುದೇವರ ವಿಶೇಷ ಆವೇಶಕ್ಕೊಳಗಾದವರು, ಭಗವಾನ ವೇದವ್ಯಾಸರ ಮುಖದಿಂದಲೇ ತತ್ವವನ್ನು ಶ್ರವಣ ಮಾಡಿಕೊಂಡಂತಹ ಪುನೀತರಾದ ಮಹಾತಪಸ್ವಿಗಳು ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರು ಆಗಮಿಸಿದಾಗ ಪರೀಕ್ಷಿತ್ ರಾಜ ಹೇಳ್ತಾನೆ, ಗುರುಗಳೇ, ಮರಣಕ್ಕೆ ಹತ್ತಿರನಾದ ವ್ಯಕ್ತಿ ಏನು ಶ್ರವಣ ಮಾಡಬೇಕು, ಏನು ಸ್ಮರಣೆ ಮಾಡಬೇಕು, ಏನು ಕೀರ್ತನೆ ಮಾಡಬೇಕು, ಅದನ್ನು ನನಗೆ ನೀವು ಉಪದೇಶ ಮಾಡಬೇಕು. ಅಷ್ಟೇ ಅಲ್ಲ, ಏನು ಶ್ರವಣ ಮಾಡಬಾರದು, ಏನು ದರ್ಶನ ಮಾಡಬಾರದು, ಏನು ಕೀರ್ತನೆ ಮಾಡಬಾರದು, ಯಾವುದನ್ನು ಯೋಚನೆ ಮಾಡಬಾರದು, ಅದನ್ನು ಹೇಳಬೇಕು. ಯಾಕೆ ಹೀಗೆ ಕೇಳ್ತಾ ಇದ್ದಾನೆ ಹಾಗೆ ಅಂತ ನಮಗೆ ಅನಿಸ್ಬೋದು. ಈ ಪಾಪ ಪುಣ್ಯಗಳು ಎರಡು ರೀತಿ ಇರುತ್ತೆ, ವಿಧಿರೂಪವಾಗಿ, ನಿಷೇಧ ರೂಪವಾಗಿ. ನಮ್ಮಲ್ಲಿ ನಾವು ಕೆಲವರು ಅಂದುಕೊಳ್ಬಹುದು, ನಾನು ಇದುವರೆಗೂ ಮದ್ಯಪಾನ ಮಾಡಿಲ್ಲ, ಆದ್ದರಿಂದ ಮದ್ಯಪಾನದ ಪಾಪ ನನಗೆ ಬಂದೇ ಇಲ್ಲ ಅಂತ ಅಂದ್ಕೊಳ್ಬಹುದು. ಆದರೆ ಮದ್ಯಪಾನ ಮಾಡಿದ ಪಾಪ ಬಂದಿಲ್ಲ, ಭಾಗವತಾಮೃತ ಪಾನ ಮಾಡಿಲ್ಲ ಅನ್ನೋ ಪಾಪ ಎಲ್ಲಿ ಹೋಗಬೇಕದು, ಅದು ಹಾಗೆ ಅಂಟ್ಕೊಂಡೇ ಇರುತ್ತದು. ಆದ್ದರಿಂದ ಭಾಗವತಾಮೃತ ಪಾನ ಮಾಡೋದು ಒಂದು ಪುಣ್ಯ, ಮತ್ತು ಮದ್ಯಪಾನ ಮಾಡದೇ ಇರೋದು ಒಂದು ಪುಣ್ಯ. ಮದ್ಯಪಾನ ಮಾಡದೇ ಇರೋದು ಕೆಲಸ ಮಾಡಿರ್ಬೋದು, ಆದರೆ ಭಾಗವತಾಮೃತ ಪಾನ ಮಾಡಿಲ್ಲ ಅನ್ನೋ ಕೊರತೆ ಪಾಪ ಅದು ಹಾಗೆ ಉಳಿದಿರುತ್ತೆ. ಆದ್ದರಿಂದ ಪಾಪ ಪುಣ್ಯಗಳು ವಿಧಿ ನಿಷೇಧ ರೂಪವಾಗಿ, ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಎರಡು ತರಹನೂ ಇರುತ್ತೆ. ಮಾಡಬೇಕಾದದ್ದನ್ನು ಮಾಡದೇ ಇರೋದು ಒಂದು ಪಾಪ, ಮಾಡಬಾರದ್ದನ್ನು ಮಾಡೋದು ಇನ್ನೊಂದು ಪಾಪ. ಹಾಗೆಯೇ ಮಾಡಬೇಕಾದದ್ದನ್ನು ಮಾಡೋದು ಒಂದು ಪುಣ್ಯ, ಮಾಡಬಾರದ್ದನ್ನು ಮಾಡದೇ ಇರೋದು ಇನ್ನೊಂದು ಪುಣ್ಯ. ಹೀಗೆ ಪಾಪ ಪುಣ್ಯಗಳು ಎರಡು ಮುಖವಾಗಿರುತ್ತೆ. ಆದ್ದರಿಂದ ಎರಡನ್ನೂ ಕೇಳ್ತಾ ಇದ್ದಾನೆ, ಏನು ಸ್ಮರಣೆ ಮಾಡಬೇಕು, ಏನು ಕೀರ್ತನೆ ಮಾಡಬೇಕು, ಏನನ್ನು ಕೀರ್ತನೆ ಮಾಡಬಾರ್ದು, ಯಾವುದನ್ನು ಚಿಂತನೆ ಮಾಡಬಾರ್ದು, ಇದೆರಡನ್ನೂ ನನಗೆ ಹೇಳಬೇಕು ಅಂತ ಪರೀಕ್ಷಿತ ರಾಜರು ಶ್ರೀ ಶುಕಾಚಾರ್ಯರಲ್ಲಿ ಕೇಳ್ತಾ ಇದ್ದಾರೆ. ಈ ಒಂದು ಪರೀಕ್ಷಿತ್ ಮಹಾರಾಜನ ಪ್ರಾಯೋಪವೇಶದ ಕಥಾ ಏನಿದೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕವಾದದ್ದು. ಇದರಲ್ಲಿ ನಾವು ಗಮನಿಸಬೇಕಾದದ್ದು ಮುಖ್ಯವಾಗಿ, ನಾವು ಯಾವತ್ತೂ ಕೂಡ ಬ್ರಹ್ಮಜ್ಞಾನಿಗಳಿಗೆ ಅಪಮಾನ ಮಾಡಬಾರದು ಅನ್ನೋದು ಒಂದು. ಜೊತೆಯಲ್ಲಿ ಬ್ರಾಹ್ಮಣನಾದವನಿಗೆ ಸಹನೆ ಸಂಯಮಗಳಿರಬೇಕು, ಅವನು ಉಗ್ರ ವ್ಯಕ್ತಿ ಆಗಿರಬಾರ್ದು ಅನ್ನೋದು ಇನ್ನೊಂದು ಶಮೀಕ ಋಷಿಗಳ ಮೂಲಕ. ಜೊತೆಯಲ್ಲಿ ಮಾಡದ ತಪ್ಪನ್ನು ನಾವೇ ಅರ್ಥ ಮಾಡಿಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಟ್ಟರೆ ಭಗವಂತ ಒಲಿದು ಅನುಗ್ರಹ ಮಾಡ್ತಾನೆ ಅನ್ನೋದು ಇನ್ನೊಂದು. ನಾವು ಸಾಧನೆ ಮಾಡಿಕೊಳ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಹಸಿವೆ ಹುಟ್ಟಿದಾಗ ಮಾರ್ಗದರ್ಶನ ಮಾಡುವಂತಹ ಗುರುಗಳನ್ನು ದೇವರು ಒದಗಿಸ್ತಾನಲ್ಲ, ಅದು ಅವನು ಮಾಡಿರುವ ಪರಮಾನುಗ್ರಹದ ಸೂಚನೆ ಎಂಬ ಇಷ್ಟು ಅಂಶಗಳನ್ನು ನಾವು ಈ ಕಥಾ ಪ್ರಕರಣದಲ್ಲಿ ತಿಳ್ಕೊಳ್ಬೇಕಾಗಿದೆ. ಈ ಒಂದು ಸಂಚಿಕೆಯನ್ನು ಶ್ರೀ ಹೇಮಂತ ಕುಲಕರ್ಣಿಯವರು ಪ್ರಾಯೋಜಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಹರಿವಾಯಿ ಗುರುಗಳು ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಿ ಇನ್ನಷ್ಟು ಜ್ಞಾನ ಕಾರ್ಯವನ್ನು ಮಾಡುವಂತಹ ಪ್ರೇರಣೆ, ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ನಾವು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ.